ಹಾಯ್ ಹಲೋ ನಮಸ್ತೆ ಇದ್ದಿದ್ರೆ ಮತ್ತೊಂದು ವಿಡಿಯೋಗೆ ಸ್ವಾಗತ. ಅನ್ಲಿಮಿಟೆಡ್ ಫುಡ್ ಎಲ್ಲೆಲ್ಲಿದೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಡುವಂಥ ಒಂದು ಪ್ರಯತ್ನನ ಮಾಡ್ತಾಯಿದ್ವಿ. ನಾವು ಇವತ್ತು ಬಂದಿದ್ದೀವಿ ಎಲ್ಲಪ್ಪ ಅಂದರೆ ನೋಡ್ಬೋದು ಭರ್ಜರಿ ಭೋಜನ. ಇದು ಮಲ್ಲೇಶ್ವರಂ ಇರ್ತಕ್ಕಂಥ ಭರ್ಜರಿ ಭೋಜನ ಅನ್ಲಿಮಿಟೆಡ್ ಫುಡ್ಡು. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಲಿಸ್ಟು ಎಷ್ಟು ದೊಡ್ಡ ಲಿಸ್ಟ್ ಇದೆ. ಇಷ್ಟೆಲ್ಲನೂ ಕೊಡ್ತಾರೆ, ಅನ್ಲಿಮಿಟೆಡಾಗಿ ಕೊಡ್ತಾರೆ. ಎಷ್ಟು ರೂಪಾಯಿ ಏನು ಅಂತ ಹೇಳ್ಬಿಟ್ಟು ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀವಿ. ಬನ್ನಿ ಇವಾಗ ಒಳಗಡೆ ಹೋಗೋಣ. ಟೇಸ್ಟ್ ಹೇಗಿದೆ ನೋಡ್ತಾ ಇರ್ಬೋದು. ಇಲ್ಲಿ ನೀವು ಇದಿರೋದು ಎಲ್ಲಿ ಅಂದರೆ ಫಸ್ಟ್ ಫ್ಲೋರಲ್ಲಿ ಇರೋದು. ಬನ್ನಿ ಒಳಗಡೆ ಹೋಗೋಣ, ಟೇಸ್ಟ್ ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು. ಊಟ ಎಲ್ಲ ಸೂಪರ್ ಆಗಿದೆ. ನಾವು ಎಷ್ಟು ಸಿಂಗಿಲ್ಲೇ ಇದೇ ರೋಡಲ್ಲಿ ಓಡಾಡ್ತಿದ್ವಿ, ಸುಮ್ಮನೆ ಬೋರ್ಡ್ ನೋಡ್ತಿದ್ವಿ ಭರ್ಜರಿ ಊಟ ಅಂತ. ಏನಿದೆ ನೋಡೋಣ ಅಂತ ಫಸ್ಟ್ ಟೈಮ್ ಬಂದಿರೋದು. ಮದುವೆ ಊಟ ಇದ್ದಂಗಿದೆ, ಮದುವೆ ಊಟನೇ. ಸೊ ಎಲ್ಲ ಕ್ವಾಲಿಟಿ ಇದು ಎಲ್ಲ ಚೆನ್ನಾಗಿದೆ, ಸೂಪರ್ ಆಗಿದೆ. ಭರ್ಜರಿ ಭೋಜನ ಥರ ಇದೆ, ನಿಜವಾಗ್ಲೂ ಭರ್ಜರಿ ಭೋಜನನೇ. ಬರೀ ಬೋರ್ಡ್ ಅಷ್ಟೇ ಇಲ್ಲ, ಭೋಜನನೂ ಕ್ವಾಲಿಟಿನೂ ಹಾಗೇ ಇದೆ. ಕ್ವಾಂಟಿಟಿ ಕೇಳಿದಷ್ಟು ಫುಲ್ 2 ಸರ್ತಿ ಕೇಳ್ತಾರೆ. ಅಂದರೆ ಲಿಮಿಟೆಡ್ ಅಂತ ಏನಿಲ್ಲ, ಅನ್ಲಿಮಿಟೆಡ್ ಏನು ಎಲ್ಲ 2 ಐಟಮ್ ಕೇಳ್ತಿದ್ದಾರೆ. ಸೊ ಭಾಳ ಖುಷಿ ಆಯಿತು. ರುಚಿನೂ ಹಾಗೆ ಇದೆ, ಮೇಂಟೈನ್ ಸರಿ ನೋಡ್ಕೊಳ್ತಾರೆ ನಮ್ಮನ್ನು ಬಡಿಸೋದು ಗಿಡಿಸೋದು. ಇದು ಫಸ್ಟ್ ಟೈಮ್ ಬಂದಿರೋದು ನಾನು. ಸೂಪರ್ ಆಗಿದೆ ಸರ್, ಸೂಪರ್ ಆಗಿದೆ. ಅಲ್ಲಿಗಿದೆ. ಇಲ್ಲಾಂದ್ರೆ ಐಟಮ್ಸ್ ಜಾಸ್ತಿ ಇದೆ. ಅಂದರೆ ಈ ಮದುವೆ ಮನೆಯಲ್ಲಿ ಏನು ಹಾಕ್ತಾರಲ್ವ, 2 ಕೋಸಂಬರಿ, 2 ಪಲ್ಯ, ಪಾಯಸ, ತವ್ವೆ ಆ ಥರ ಹಾಕ್ತಾರೆ. ಬೇರೆ ಕಡೆಯಲ್ಲೆಲ್ಲ ಬರೀ ಸುಮ್ಮನೆ ಮಾಮೂಲಿ ಎಲ್ಲ ಹಾಕೊಂಡು ಹೋಗ್ತಾರೆ. ಈ ಮದುವೆ ಊಟ ಥರನೇ. ಮದುವೆ ಒಂದಿಲ್ಲ ವರ್ತ್ ಸೂಪರ್ ಆಗಿದೆ. ಹೇಗಿದೆ ಊಟ ಎಲ್ಲ? ತುಂಬ ಚೆನ್ನಾಗಿದೆ. ಏನೇನು ಕೊಟ್ಟಿದ್ದಾರೆ? ಕೋಸಂಬರಿ, ಕಾಳು ಪಲ್ಯ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಇಲ್ಲಿ ನಾವು ಯಾವಾಗಲೂ ರೆಗ್ಯುಲರಾಗಿ ಬರ್ತೀವಿ. ಇಲ್ಲಿ ತುಂಬ ಚೆನ್ನಾಗಿದೆ ಫುಡ್ ಎಲ್ಲ. ನನ್ನ ಫ್ರೆಂಡು ಅವಳು ನಾನು ರೆಗ್ಯುಲರಾಗಿ ಇಲ್ಲೇ ಮೀಟಪ್ಪು. ಇಲ್ಲಿಗೆ ಊಟ ಕಂಪಲ್ಸರಿ ನಾವು. ಹೌದು, ತುಂಬ ಚೆನ್ನಾಗಿದೆ, ಭರ್ಜರಿಯಾಗಿದೆ ಫುಡ್ಡು. ಮತ್ತು ಇಲ್ಲಿ ಅಟ್ಮಾಸ್ಫಿಯರು ಅವರು ಎಲ್ಲ ಹೇಳೋರು ಚೆನ್ನಾಗಿ ಇದು ಮಾಡ್ತಾರೆ, ಮನೆಯವ್ರ ಥರ ಟ್ರೀಟ್ ಮಾಡ್ತಾರೆ. ನಾವು ಬಂದಿದ್ದೀವಿ 3-4 ಟೈಮ್ಸ್ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ ಸರ್. ಅದೇ ಹೇಳಿದ್ವಲ್ಲ, ಮನೆ ಊಟದ ಥರನೇ ಇದೆ, ಮನೆಯವ್ರ ಥರನೇ. ಮೆನು ಕಾಮನ್ ಆಗಿ ಕೋಸಂಬರಿ ಇದ್ದೇ ಇರುತ್ತೆ, ಅದೇ ನಮ್ಮ ಫೇವ್ರೇಟ್ ಆ್ಯಕ್ಚುಲಿ. ಅದು ಇದ್ದೇ ಇರುತ್ತೆ, ಕೋಸಂಬರಿ ಯಾವಾಗ ಇದ್ದೇ ಇರುತ್ತೆ. ಹಾಗಾಗಿ ಎಲ್ಲ ಚೆನ್ನಾಗಿದೆ, ಫುಡ್ ಮಾತ್ರ ಚೆನ್ನಾಗಿರುತ್ತೆ. ಪಲ್ಯಗಳು ಡಿಫ್ರೆಂಟಾಗಿರುತ್ತೆ. ಬೇರೆ ಟೇಸ್ಟು ಚೆನ್ನಾಗಿದೆ ಸರ್. ಬೇರೆ ಕಡೆ ಊಟ ಮಾಡೋಕ್ಕೂ ಇಲ್ಲೂ ಅದೇ ಹೋಮ್ ನಾವು ಮನೆಗೆ ಹೆಂಗೆ ಹಬ್ಬದ ಊಟ ಮಾಡ್ಕೊಂಡು ಊಟ ಮಾಡ್ತೀವಿ, ಹಬ್ಬ ಬಂದಾಗ ಸೇಮ್ ಅದೇ ಫೀಲ್ ಕೊಡುತ್ತೆ ಇಲ್ಲಿ ಬಂದರೆ. ಹಾಗಾಗಿ ಇಲ್ಲಿ ಬರ್ತೀವಿ. ಏನು ಸರ್? ಹಾಂ ಸರ್, ಅದು ವರ್ತ್. ಹ್ಞೂ ಸರ್, ಮಾಡ್ಬೋದು ಬನ್ನಿ ಊಟ ಮಾಡ್ಬೋದು ಸರ್. 10ಗೆ ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಬಂದು ಊಟ ಮಾಡ್ಬೋದು ಬಂದವರಲ್ಲಿ. ಆರಾಮಾಗಿ ಫ್ಯಾಮಿಲಿ ಬರ್ಬೋದು. ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಫಸ್ಟ್ ಕ್ಲಾಸ್ ಆಗಿದೆ, ಸೂಪರ್ ಆಗಿದೆ. ಫ್ಯಾಮಿಲಿ ಸಮೇತ ಬರ್ಬೋದು. ಏನಾಗಿದೆ ಸ್ವಲ್ಪ ಬರ್ಬೋದು. ರೆಕಮೆಂಡ್ ಮಾಡ್ಬೋದು ಸರ್, ಬೇರೆ ರೆಕಮೆಂಡ್ ಮಾಡ್ಬೋದು. 10ಗೆ 9.5. ಕುಲಕರ್ಣಿ ಅಂತ. ಥ್ಯಾಂಕ್ ಯು ಸರ್. ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ಊಟ ಚೆನ್ನಾಗಿತ್ತು. ಯೂಶ್ವಲ್ ಮೀಲು, ಇದು ಸೌತ್ ಇಂಡಿಯನ್ ಮೀಲು. ಅನ್ಲಿಮಿಟೆಡ್, ಏನು ಬೇಕಾದ್ರೂ ತೊಗೋಬೋದು. ಒಬ್ಬಟ್ಟು, ಆಮೇಲೆ ದೋಸೆ, ರೋಟಿನೂ ಕೊಡ್ತಾರೆ, ಮತ್ತು ಸೈಡ್ ಡಿಶಸ್ಸು. ಪಾಯಸ, ಪುಳಿಯೋಗರೆ, ನಮಗೆ ಎಲ್ಲ ಐಟಮ್ಸ್ ಇಷ್ಟ ಆಯಿತು. ಬೇರೆ ಕಡೆ ಊಟ ಮಾಡಿರ್ತೀರಾ, ಈಗ ಅಲ್ಲಿಗೂ ಏನು ಡಿಫ್ರೆನ್ಸ್ ಇದೆ? ಡಿಫ್ರೆನ್ಸು ಅಂತ
ಏನು ನಮಗೆ ಚೆನ್ನಾಗಿದೆ ಊಟ ಅನಿಸ್ತು. ಅದಕ್ಕೆ 2ನೇ ಟೈಮ್ ಬಂದಿರೋದು. ನೀವು 2 ಸಲ ಬರ್ತಾರಲ್ಲ? 2ನೇ ಸಲ ನಾವೆಲ್ಲ 2ನೇ ಸಲ ಬರ್ತಾ ಇದ್ದೀವಿ. ಎಲ್ಲಿರೋದು ಮೇಡಮ್ ನೀವು? ನಾನು ಸಹಕಾರ ನಗರ ಕೊಡಗೆಹಳ್ಳಿ. ಹುಡುಗಿ ಅಲ್ಲಿಂದ ಊಟಕ್ಕೋಸ್ಕರ ಬಂದಿರೋದಾ? ಹಾಂ ಬರೀ ಅಲ್ಲಿ ಎಷ್ಟು ದೂರ ಇಷ್ಟವರೆಗೂ ಬಂದಿರಾ ಊಟ ಮಾಡಿ? ಇಲ್ಲ ನಮಗೆ ಜಾಸ್ತಿ ದೂರ ಆಗಲ್ಲ, 1/2 hour ಡಿಸ್ಟೆನ್ಸ್ ಅಷ್ಟೇ. ಬಟ್ ಅಂದರೆ ಅಲ್ಲಿಂದ 10 ಕಿಲೋಮೀಟರ್ ಇದೆಯಲ್ಲ. ನಿಮ್ಗೇನು ಇಷ್ಟ ಆಯ್ತು ಇಲ್ಲಿ? ನನಗೆ ಇವತ್ತು ಪುಳಿಯೋಗರೆ ಮತ್ತು ಪಾಯಸ. ಪುಳಿಯೋಗರೆ ಮತ್ತು ಪಾಯಸ ಎಲ್ಲ ಅನ್ಲಿಮಿಟೆಡ್ ಇರುತ್ತಾ? ಹಾಂ ಎಲ್ಲ ಅನ್ಲಿಮಿಟೆಡ್ ಹಾಕೋದು? ಎಲ್ಲ ಅನ್ಲಿಮಿಟೆಡ್, ಎಷ್ಟು ಬೇಕಾದರೂ ಹಾಕ್ಕೋಬೋದು. ಪ್ರೈಸಿಗೆ ಬರ್ತಾ? ಹಾಂ ಪ್ರೈಸಿಗೆ ಬರ್ತೀವಿ. ಸರ್ವಿಸ್ ಎಲ್ಲ ಬಂದು ಏನು ಕಿಲೋ ಬಡಿಸ್ತಾರಾ? ಹಾಂ ಸರ್ವಿಸ್ ಚೆನ್ನಾಗಿದೆ, ಸ್ಟಾಫ್ ಈಸ್ ಗುಡ್, ವೆರಿ ಕೋಆಪ್ರೇಟಿವ್. ಏನು ಕಿಲೋ ಬಡಿಸ್ತಾರೆ, ಬೇಜಾರು ಮಾಡ್ಕೊಳ್ಳಲ್ಲ? ಇಲ್ಲ ಮಾಡ್ಕೊಳ್ಳಲ್ಲ. ಅವರೇ ಕೇಳಿ ಕೇಳಿ ಬಡಿಸ್ತಾರೆ. ಅವರೇ ಕೇಳಿ ಕೇಳಿ ಬಿಡ. ಹೌದು, ಮನೆ ಊಟದ ಥರ ತಂದು ಬೇಡ ಅಂದರೂ ಬಡಿಸ್ತಾರೆ, ಪರವಾಗಿಲ್ಲ. ಹಾಕ್ಕೊಳ್ಳಿ ಚೆನ್ನಾಗಿದೆ ಅಂತ ಹಾಕ್ತಾರೆ. ತುಂಬ ಕಾರ್ಡಿಯಲ್ ಆಗಿದ್ದಾರೆ, ತುಂಬ ಕಾರ್ಡಿಯಲ್. ಅವ್ರು ದೋಸೆ ಕೊಡ್ತಾರೆ, ಚೆನ್ನಾಗಿರುತ್ತೆ, ಪುಟ್ಟು ದೋಸೆ. ಈಗ ಮದುವೆ ಮನೆ ಊಟ ಥರ ಫೀಲ್ ಕೊಡುತ್ತಾ? ಹಾಂ, ಮದುವೆ ಮನೆ ಥರ ಊಟ ಫೀಲ್ ಕೊಡುತ್ತಾ? ಹೌದು. ಮದುವೆ ಮನೆಗಿಂತ ಚೆನ್ನಾಗಿರುತ್ತೆ. ಅದಕ್ಕಿಂತ ಚೆನ್ನಾಗಿರುತ್ತೆ. ಹೌದು. ಓಕೆ ಓಕೆ, ಥ್ಯಾಂಕ್ ಯು. ರೈಟಾಗಿ ಅಮ್ಮ ಹೇಳಿ. ನಾನು 4 ಟೈಮ್ ಬರ್ತಿರೋದು. ಊಟ ಎಲ್ಲ ಡಿಶಸ್ಸು ಚೆನ್ನಾಗಿರುತ್ತೆ. ನಾನು ಒಂದೊಂದು ಸರಿ ಬಂದಾಗೂ ಬೇರೆ ಬೇರೆನೇ ಇತ್ತು. ಟ್ರೀಟ್ ಕೊಡ್ತೀರಂತೆ ನಿಮ್ಮ ಫ್ರೆಂಡ್ಸಿಗೆಲ್ಲ? ಏನು ನಾನು ನೋಡಿ ಎಲ್ಲ ನಾನು ಬರ್ತಿರೋದೆಲ್ಲ ಬೇರೆ ಬೇರೆ ಬ್ಯಾಚು. ನಾನು ಬಂದರೆ ಇಲ್ಲೇ ಕರ್ಕೊಂಬರ್ತೀನಿ. ಒಂದು ಸರಿ 20 ಜನ ಕರ್ಕೊಂಬಂದಿದ್ದೆ ಇಲ್ಲಿ. ಎಷ್ಟು ಜನ ಕರ್ಕೊಂಡ್ಬಂದಿರಾ? ಹಾಂ, ಇವತ್ತು ಎಷ್ಟು ಜನ ಕರ್ಕೊಂಡ್ಬಂದಿರಾ? ಎಲ್ಲ 7 ಜನ ಇದ್ದೀವಿ ಈಗ. ಹಾಂ, ಇಲ್ಲಿ ಯಾವ ಫುಡ್ ತುಂಬ ಇಷ್ಟ? ಇಲ್ಲಿ ಆ ಥರ ಏನು ಇದು ಬಿಸಿಬೇಳೆ ಬಾತು ಮತ್ತು ಪುಳಿಯೋಗರೆ ಚೆನ್ನಾಗಿ, ಮತ್ತು ಸರ್ವಿಸ್ ಚೆನ್ನಾಗಿದೆ. ಸರ್ವಿಸ್ ಚೆನ್ನಾಗಿದೆ. ಕೂತ್ಕೊಳ್ಳೋಕ್ಕೆ ಇದೆಲ್ಲ ಚೆನ್ನಾಗಿ ಮಾಡಿದ್ದೀರಾ. ಆ್ಯಂಬಿಯನ್ಸ್ ಚೆನ್ನಾಗಿದೆ ಎಲ್ಲ. ಈಗ ಊಟ ಎಲ್ಲ ಏನು ಕೇಳಿದ್ರು ಬಡಿಸ್ತಾರೆ, ಬೇಜಾರು ಮಾಡ್ಕೊಳ್ಳೋಲ್ಲ? ಇಲ್ಲ, ಚೆನ್ನಾಗಿ ಬಡಿಸ್ತಾರೆ. ಎಲ್ಲ ಅನ್ಲಿಮಿಟೆಡ್ ಅನ್ಲಿಮಿಟೆಡ್ ತಿನ್ಬೋದು. ನಮಗೆ ತಿನ್ನೋಕ್ಕಾಗಲ್ಲ ಅಷ್ಟೇ, ಐಟಮ್ಸ್ ಜಾಸ್ತಿ. ಏನು ರೆಸ್ಟೋರೆಂಟ್ ಇರೋದು ಈಗ ಯಾರೋ ಹೇಳಿದ್ರು ಇಲ್ಲಿದೆ ಅಂತ, ಎಲ್ಲಿದೆ ಅಂತ ಗೊತ್ತಿಲ್ಲ, ಹುಡುಕೊಂಡು ಬಂದ್ವಿ. ಯಾರ್ಯಾರು ಗೋಲ್ಡ್ ಹೇಳಿದರು ನನಗೆ, ಸರಿ ಬಂದ್ವಿ, ಇಷ್ಟ ಆಯಿತು. ಅದು ನಾವು ಫ್ರೆಂಡ್ಸಲ್ಲೇ ಬಂದಿದ್ದು. ಒಂಥರ ನಮ್ಗೆ ಏನು ಬೇಕೋ ಅದು ಕೊಡೋರು. ಒಬ್ರಿಗೆ ಊಟ ಬೇಡ ಅಂತ ಹೇಳಿದ್ರು, ಅವ್ರಿಗೆ ಬೇರೆ ಸಪ್ರೇಟಾಗಿ ಬಡಿಸಿ ಅವ್ರಿಗೂ ಚೆನ್ನಾಗಿ ನೋಡಿಕೊಂಡ್ರು ಫಸ್ಟ್ ಟೈಮ್ ಬಂದಾಗ. ಮಾಡ್ಬೋದಾ ಮೇಡಮ್? ರೆಕಮೆಂಡ್ ಮಾಡ್ಬೋದಾ? ಹಾಂ, ಮಾಡ್ಬೋದು. ಹೆಸರಿನ ತಕ್ಕನಾಗೆ ಭರ್ಜರಿ ಭೋಜನ ಕೊಡ್ತಾರೆ. ಹಾಂ, ಭರ್ಜರಿ ಭೋಜನ ಕೊಡ್ತಾರೆ. ಹಾಂ, ಚೆನ್ನಾಗಿದೆ, ವರ್ತು. ಆ್ಯಕ್ಚುಲಿ ನಾನು ಬಂದಾಗ 200 ಇತ್ತು, ಈಗ ಬರ್ತಾ 275 ಬಂದುಬಿಟ್ಟಿದೆ. ಜಾಸ್ತಿ ಆಗ್ತಾಯಿದೆ, ಒಂದೊಂದು ಸರಿ ಬಂದಾಗೂ ಜಾಸ್ತಿ ಆಗಿದೆ. ಮೆನುವಿನ ಚೇಂಜ್ ಇರುತ್ತಾ? ಒಂದು ಈ ಸಲ ಬೇರೆ ಥರ ಇತ್ತು. ಮೆನು ಚೇಂಜ್ ಮಾಡಿದ್ರೆ ಚೇಂಜ್ ಆಗಿರ್ಬೋದು. ಒಂದ್ಸಲಿ ಅದೇ ಈ ರೋಟಿ ಇದೆಲ್ಲ ಬೇರೆ ಬೇರೆ, ಒಂದ್ಸರಿ ಪೂರಿ ಇತ್ತು, ಒಂದ್ಸರಿ ಚಪಾತಿ ಇತ್ತು, ಸ್ವೀಟು ಅಷ್ಟೇ ಬೇರೆ ಬೇರೆ ಥರ ಇತ್ತು. ಚೆನ್ನಾಗಿತ್ತು ಎಲ್ಲ, ತುಂಬ ಅವಾಗ ಹಬ್ಬ ಏನೋ ಇತ್ತು ಅಂದ್ಬಿಟ್ಟು ತುಂಬ ಚೆನ್ನಾಗಿತ್ತು. ನಾವು ಒಂದು ಸರಿ ಬಂದಾಗ ಹಬ್ಬದ ಊಟ ಅಂತ ಅಂದ್ಬಿಟ್ಟು ಚೆನ್ನಾಗಿತ್ತು. ನಮಸ್ತೆ, ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಮಸಾಲೆ ದೋಸೆ ತುಂಬ ಚೆನ್ನಾಗಿತ್ತು, ಪುಳಿಯೋಗರೆ ತುಂಬ ಚೆನ್ನಾಗಿತ್ತು, ರಸಮ್ ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು. ಫುಡ್ ಎಲ್ಲ ಯಾವುದು ಇಷ್ಟ ಆಯ್ತು ತುಂಬ? ಮಸಾಲೆ ದೋಸೆ ತುಂಬ ಚೆನ್ನಾಗಿತ್ತು, ಪುಳಿಯೋಗರೆ ತುಂಬ ಚೆನ್ನಾಗಿತ್ತು, ಪುಳಿಯೋಗರೆ ತುಂಬ ಇಷ್ಟ ಆಯಿತು. ಇವ್ರಿಗೆಲ್ಲ ಇದು ಇಷ್ಟ ಆಯಿತು ಅನ್ಸುತ್ತೆ, ರೋಟಿ ಇಷ್ಟ ಆಯಿತು. ದೋಸೆ ಎಷ್ಟು ಐಟಮ್ ಇತ್ತು ಸರ್? ಸುಮಾರಿತ್ತು, ಐ ತಿಂಕ್ 20 ಇತ್ತು ಅನ್ಸುತ್ತೆ. ಎಣ್ಸೋಕ್ಕೆ ಆಗಲಿಲ್ಲ. ಎಲ್ಲ ಅನ್ಲಿಮಿಟೆಡ್, ಎಷ್ಟು ಕೇಳಿದ್ರು ಬಂದು ಹಾಕ್ಕೊಡ್ತಿದ್ರು. ಪಾಪ ಚೆನ್ನಾಗಿದ್ರು, ಸರ್ವರ್ಸ್ ಎಲ್ಲ ಚೆನ್ನಾಗಿ ಹೆಲ್ಪ್ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಓವರಾಲ್ ಸೂಪರ್. ಬೇರೆ ಕಡೆ ಊಟ ಮಾಡಿದ್ದೀರಾ? ಇಲ್ಲಿಗೂ ಏನು ಡಿಫ್ರೆನ್ಸ್ ಇದೆ? ಟೇಸ್ಟ್ ವಾಸ್ ವೆರಿ ಗುಡ್. ಟೇಸ್ಟ್ ಮತ್ತು ಅನ್ಲಿಮಿಟೆಡ್ ಆಲ್ಸೋ. ಅನ್ಲಿಮಿಟೆಡ್ ಪರವಾಗಿಲ್ಲ, ಬಟ್ ಟೇಸ್ಟ್ ತುಂಬ ಚೆನ್ನಾಗಿತ್ತು. ನಂಗೆ ಒಂಥರ ಮನೆ ಊಟ ಥರ ಸ್ವಲ್ಪ ಟೇಸ್ಟ್ ಬರ್ತಿತ್ತು. ಸೊ ಹೋಳಿಗೆನೂ ಮನೆ ಟೇಸ್ಟು, ದೋಸೆ ಮನೆ ಟೇಸ್ಟ್ ಥರ ಇತ್ತು. ಸೊ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಬಂದಿರೋದು. ಗೂಗಲ್ ರಿವ್ಯೂ ನೋಡಲಿಲ್ಲ, ಜಸ್ಟ್ ಅದೇ 4.5 ಇತ್ತು. ಯೂಟ್ಯೂಬಲ್ಲೆಲ್ಲ ನೋಡಿದ್ರೆ ಮೊದಲು? ಇಲ್ಲ ಸರ್. ಈಗ ಭರ್ಜರಿ ಹೆಸರಿದೆ, ಅದ್ರ ತಕ್ಕನಾಗಿ ಊಟ ಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ, ನಾವಿವಾಗ ಬಂದಿದ್ದೀವಿ ಭರ್ಜರಿ ಭೋಜನ. ನೀವೆಲ್ಲ ಆಲ್ರೆಡಿ ನೋಡಿದ್ರಿ.
ನೋಡ್ಬೋದು ಎಷ್ಟು ಐಟಮ್ ಇದೆ ಅಂತ ಹೇಳ್ಬಿಟ್ಟು. ಎಲ್ಲನೂ ಕೂಡ ಅನ್ಲಿಮಿಟೆಡು. ಓಕೆ, ಇವಾಗ ಇಲ್ಲಿ ನೋಡ್ಬೋದು ಬೀಡಾಯಿಂದ ಹಿಡಿದು ಇದು ಒಂದು ಅನ್ಲಿಮಿಟೆಡ್ ಅಲ್ಲ ಅಷ್ಟೇ. ಇಲ್ಲಿ ಎಷ್ಟು ಐಟಮ್ ಇದೆ ಅಂದರೆ ಒಂದು ಲಿಸ್ಟ್ ತಗೊಳ್ತಿದ್ದೀರಿ ಹೇಳ್ತೀನಿ. ಲಿಸ್ಟು ಭರ್ಜರಿ ಭೋಜನದ ಲಿಸ್ಟು ಅಷ್ಟೆಲ್ಲ ಐಟಮ್ ಇದೆ. ಪ್ರತಿದಿನವೂ ಐಟಮ್ ಚೇಂಜ್ ಆಗ್ತಾ ಇರುತ್ತೆ. ವೆಲ್ಕಮ್ ಡ್ರಿಂಕು, ಅದೇ ರೀತಿ ಸಾಲ್ಟು, ಪಿಕಲ್ಲು, ಕೋಸಂಬರಿ, ಪಲ್ಯ, ಅದೇ ರೀತಿ ಪಾಪಡು ಇಲ್ಲಿ ನೋಡ್ಬೋದು. ಇಲ್ಲಿ ನೋಡಿ, ಅದೇ ರೀತಿ ಚಟ್ನಿ ಇದೆ, ಬಿಸಿಬೇಳೆ ಬಾತ್ ಇದೆ, ಅದನ್ನೇ ರೈಸ್ ಸಾಂಬಾರಿದೆ. ಅದೇ ರೀತಿ ಇಲ್ಲಿ ನೋಡಿದ್ರೆ ಸ್ವೀಟ್ ಇದೆ, ಹೋಳಿಗೆ ಇದೆ, ಮತ್ತು ದೋಸೆ ಇದೆ, ರೋಟಿ ಇದೆ. ಎಲ್ಲನೂ ಕೂಡ ಅನ್ಲಿಮಿಟೆಡಾಗಿ ಕೊಡ್ತಾ ಇದ್ದಾರೆ. ಈಗ ನಿಮಗೆ ಲಿಸ್ಟ್ ಕೊಟ್ಬಿಡ್ತಾರೆ, ನೋಡ್ರಪ್ಪ ತಗೊಳ್ಳಿ ಇಷ್ಟು ಕೊಡ್ತಾ ಇದ್ದೀವಿ, ಆರಾಮಾಗಿ ಊಟ ಮಾಡ್ಕೊಂಡೋಗಿ. ನಾನು ಇಷ್ಟೇ ಹಾಕಿದ್ದೀನಿ ಅಂತ ತಕ್ಷಣ ಇಷ್ಟೇ ತಿನ್ನಬೇಕು ಅಂತಿಲ್ಲ. ನೀವು ಇನ್ನೂ ತರಿಸ್ಕೋತಾ ಇರ್ಬೋದು, ಹಂಗೆ ತಿಂತಾ ಇರ್ಬೋದು. ಇಲ್ಲಿ ಇನ್ನೊಂದು ಅಂದರೆ ರಿಪೀಟೆಡ್ ಕಸ್ಟಮರ್ ಜಾಸ್ತಿ ಇದ್ದಾರೆ. ತುಂಬ ಜನ ಹೇಳಿದ್ರು ನನಗೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸೂಪಿಂದನೇ ಸ್ಟಾರ್ಟ್ ಮಾಡಿಬಿಡೋಣ. ವೆಲ್ಕಮ್ ಡ್ರಿಂಕು ಚೆನ್ನಾಗಿದೆ, ಪಾನಿ ಥರ ಇದೆ. ಅದೇ ರೀತಿ ಇಲ್ಲಿ ಚಟ್ನಿ ನೋಡ್ಬೋದು, ಯಾವ್ದು ತಿನ್ನಲಿ ಯಾವ್ದು ಬಿಡಲಿ ಅಂತ ಗೊತ್ತಾಗ್ತಾ ಇಲ್ಲ. ಹೋಳಿಗೆ ಇದೆ. ಆಹಾ, ನಾವು ಮದುವೆಲಿ ಯಾವ ರೀತಿ ಬಡಿಸ್ತಿರ್ತಾರಲ್ಲ, ಅದು ಮದುವೆಲಿ ಇಷ್ಟು ಐಟಮ್ ಇರೋಲ್ಲ. ಒಂದು 4 ಐಟಮ್ ಇರುತ್ತೆ, ಅಷ್ಟೇ ಆಗಿರ್ತಾರೆ. ಇಲ್ಲಿ ಮಾತ್ರ ಫುಲ್ಲು ಪೈಸಾ ವಸೂಲು ಅಂತಲೇ ಹೇಳ್ಬೋದು. ಫ್ಯಾಮ್ಲಿ ಸಮೇತ ಬರ್ಬೋದು. ಆಂಬಿಯನ್ಸ್ ಕೂಡ ಸಾಕತ್ತಾಗಿದೆ. ಬನ್ನಿ ಟೇಸ್ಟ್ ನೋಡಿ. ನಾನಂತ ಇವಾಗ ಫುಲ್ ಖಾಲಿ ಮಾಡ್ತಾ ಇರೋದನ್ನೇ. ಸೂಪರ್. ನಮಸ್ತೆ ಸರ್. ಏನು ಮೇಡಮ್ ಹೋಟೆಲ್ ಇದು? ಭರ್ಜರಿ ಭೋಜನ ಏನೇನೆಲ್ಲ ಕೊಡ್ತಾ ಇದ್ರಿ, ಏನೇನು ಆಫರ್ ನಡೀತಾ ಇದೆ ಸರ್? ಇವಾಗ ನಮ್ಮದು ಸ್ಪೆಷಲ್ ಅವರೆಬೇಳೆ ಮೇಳ ನಡೀತಾ ಇದೆ. 20+ ಅವರೆಬೇಳೆ ಐಟಮ್ಸ್ ಇರುತ್ತೆ. ಅದನ್ನು ನಾವು 399 ರುಪೀಸ್ಗೆ ಕೊಡ್ತಾಯಿದ್ದೀವಿ. ಅನ್ಲಿಮಿಟೆಡ್ ಇರುತ್ತೆ ಸರ್. ಅನ್ಲಿಮಿಟೆಡ್? ಹೌದು. ಯಾವ ಡೇಟ್ ಇದೆ ಮೇಡಮ್? 20ನೇ ತಾರೀಕು ಡಿಸೆಂಬರಿಂದ ಜನವರಿ 10ನೇ ತಾರೀಕುವರೆಗೂ ಇರುತ್ತೆ ಏನೇನು ಐಟಮ್ ಇದೆ ಮೇಡಮ್? ಸರ್ ಸ್ಪೆಷಲ್ ಐಟಮ್ಸ್ ಬಂದು ಎಳ್ಳವರೆ ಅಂತ ಮಾಡ್ತೀವಿ ಇದ್ಕಿದ ಬೇಳೆಲಿ, ಅದಿರುತ್ತೆ. ಅವರೆಬೇಳೆ ದೋಸೆ ಇರುತ್ತೆ, ಮುದ್ದೆ ಜೊತೆ ಇದ್ಕಿದ ಬೇಳೆ ಸಾರು ಇರುತ್ತೆ, ಅವರೆಕಾಯಿ ಉಸ್ಲಿ ಇರುತ್ತೆ, ಅವರೆಕಾಯಿ ಚಿತ್ರಾನ್ನ ಇರುತ್ತೆ, ಬಾತ್ ಅವರೆಕಾಯ್ದಿರುತ್ತೆ. ಎಲ್ಲದಕ್ಕಿಂತ ಸ್ಪೆಷಲ್ ಬಂದು ಅವರೆಕಾಯಿ ಇದ್ಕಿದ ಬೇಳೆ ಐಸ್ ಕ್ರೀಮ್ ಇರುತ್ತೆ ಸರ್. ಈಗ ಇದೇ ಫಸ್ಟ್ ಟೈಮ್ ಮುಂಚೆ ಮಾಡಿದ್ದೀವಿ ಸರ್. ಹೇಗೆ ರೆಸ್ಪಾನ್ಸ್ ಎಲ್ಲ ಹೇಗಿತ್ತು? ಚೆನ್ನಾಗಿದೆ ಸರ್. ನಮ್ಮದು ಎಲ್ಲ ಅಕೇಷ್ನಲಿ ಸ್ಪೆಷಲ್ ಮೆನು ಇರುತ್ತೆ. ಇವಾಗ ಸಂಕ್ರಾಂತಿ ಮೆನು, ದೀಪಾವಳಿ ಮೆನು, ಗಣೇಶ ಹಬ್ಬದ ಮೆನು, ಆ ಥರ ಎಲ್ಲ ಡಿಫ್ರೆಂಟ್ ಮೆನು ಅವಾಗವಾಗ ಇರುತ್ತೆ ಸರ್. ಇವಾಗ ಏನು ನಡೀತಿದೆ ಮೇಡಮ್? ಇವಾಗ ಪ್ರೆಸೆಂಟ್ ಏನು ಆಫರ್ ನಡೀತಿದೆ? ಪ್ರೆಸೆಂಟ್ ಬಂದು ನಮ್ಮದು ರೆಗ್ಯುಲರ್ ಊಟ ಬಂದು 275 ರುಪೀಸ್ ಒಂದು ಊಟ ಇರುತ್ತೆ. ಅನ್ಲಿಮಿಟೆಡ್ ಬಾಳೆ ಎಲೆ ಊಟ ಇರುತ್ತೆ. ಅದರದ್ದು ನಮ್ಮದು ಎವ್ರಿ ಡೇ ಮೆನ್ಯೂ ಚೇಂಜ್ ಆಗುತ್ತೆ. ಫ್ರೆಶ್ಶಾಗಿ ಯಾವ ತರಕಾರಿ ಬರುತ್ತೋ ಅದರ ಬೇಸ್ ಮಾಡಿಕೊಂಡು ನಾವು ಮೆನು ಮಾಡ್ಕೋತೀವಿ. ಅದರಲ್ಲಿ ನಿಮಗೆ ಎಲ್ಲ ಐಟಮ್ ಅನ್ಲಿಮಿಟೆಡ್ ಇರುತ್ತೆ. ಹೋಳಿಗೆ ಅನ್ಲಿಮಿಟೆಡ್ ಇರುತ್ತೆ. ಹೋಳಿಗೆನೂ ನಮ್ಮದು ಡೈಲಿ ಸ್ಪೆಷಲ್ ಇರುತ್ತೆ. ಬೇಳೆ ಹೋಳಿಗೆ ಮಾತ್ರ ಅಲ್ಲದೆ ಕ್ಯಾರೆಟ್ ಹೋಳಿಗೆ, ಬೀಟ್ರೂಟ್ ಹೋಳಿಗೆ, ಸೋರೆಕಾಯಿ, ಕುಂಬಳಕಾಯಿ, ಆ ಥರ ಎಲ್ಲ ವೆರೈಟೀಸ್ ಹೋಳಿಗೆ ಇರುತ್ತೆ. ಎಷ್ಟು ಐಟಮ್ ಇರುತ್ತೆ ಮೇಡಮ್? ಅರೌಂಡ್ 20 ಐಟಮ್ಸ್ ಇರುತ್ತೆ ಸರ್. ಹಾಂ, ಹೋಳಿಗೆ ಒಂದು ಲಿಮಿಟೆಡ್ ಇರುತ್ತೆ, ಮಿಕ್ಕಿದೆಲ್ಲ ಅನ್ಲಿಮಿಟೆಡ್ ಇರುತ್ತೆ. ಉಪ್ಪು, ಉಪ್ಪಿನಕಾಯಿ, ಕೋಸಂಬರಿ, ಪಲ್ಯ, ತವೆ, ಪಾಯಸ, ರೋಟಿ, ಕರಿ, ಹೋಳಿಗೆ, ತುಪ್ಪ, ಮಸಾಲೆ ದೋಸೆ, ಚಟ್ನಿ, ಒಂದು ಮೇನ್ ರೈಸ್ ಇರುತ್ತೆ ಬಾತ್ ಥರ, ಇನ್ನೊಂದು ಸೈಡ್ ರೈಸ್ ಕಲಸಿರೋ ಅನ್ನ ಇರುತ್ತೆ, ಚಿತ್ರಾನ್ನ, ವಾಂಗಿ ಬಾತ್ ಆ ಥರ ಏನಾದರೂ, ವೈಟ್ ರೈಸು, ಸಾಂಬಾರು, ರಸಮ್, ಮೊಸರು, ಬೀಡ. ಸೊ 3 ಇಯರ್ಸ್ ಆಯ್ತು. ಸರ್ ಕಸ್ಟಮರ್ ಎಲ್ಲ ಖುಷಿಯಾಗಿದ್ದಾರೆ. ನಮ್ಮದು ಮೇಜರ್ ಏನಂದರೆ ನಾವು ಅಡುಗೆಗೆ ಸೋಡಾ ಯಾವುದಕ್ಕೂ ಬಡಿಸೋದಿಲ್ಲ. ಕಲರ್ಸ್, ಆರ್ಟಿಫಿಷಿಯಲ್ ಕಲರ್ಸ್ ಯಾವುದೂ ಬಳಸೋದಿಲ್ಲ. ನಿಮಗೆ ಎಲ್ಲ ಫ್ರೆಶ್ ಆಗಿ ಮಾಡ್ತಾರೆ. ಮತ್ತು ಮನೇಲಿ ಊಟ ಮಾಡ್ದಂಗೆ ಇರುತ್ತೆ. ಫಸ್ಟಿಂದ ಲಾಸ್ಟ್ವರೆಗೂ ಆರಾಮಾಗಿ ಊಟ ಮಾಡ್ಬೋದು. ಸೋಡಾ ಹಾಕಿದ್ದಾರೆ ಅನ್ನೋ ಫೀಲ್ ಇರೋಲ್ಲ. ಅನ್ಲಿಮಿಟೆಡ್ ಇದ್ರೂ ಲಾಸ್ಟ್ವರೆಗೂ ಖುಷಿಯಾಗಿ ಊಟ ಮಾಡ್ಬೋದು. ಇದ್ದಾರೆ ಸರ್, ರಿಪೀಟೆಡ್ ಕಸ್ಟಮರ್ಸ್ ಇದ್ದಾರೆ. ಚಿಕ್ಕ ಪುಟ್ಟ ಪಾರ್ಟೀಸ್ಗೆ ಬರ್ತಾರೆ, ಕಿಟಿ ಪಾರ್ಟಿ ಅದೆಲ್ಲ ಬರ್ತಾರೆ. ಇಲ್ಲ ನಮಗೆ ಅನ್ಲಿಮಿಟೆಡ್ ಊಟ ಜಾಸ್ತಿ ಆಗುತ್ತೆ ಅನ್ನೋರಿಗೆ ನಾವು ಅಲಕಾರ್ಟನೂ ಇದೆ. ರೋಟೀಸ್, ಕರೀಸ್, ಮಂಚೂರಿಯನ್ಸ್, ತಂದೂರ್ ಐಟಮ್ಮು ಎಲ್ಲ ಇದೆ. ಸೊ ಅದು ಬೇಕಾದರೂ ತೊಗೋಬೋದು.
ಎಲ್ಲಿ ಬರುತ್ತೆ ನಮ್ಮ ಲೊಕೇಶನ್? ಸರ್ ಇದು ಮಲ್ಲೇಶ್ವರಮಲ್ಲಿದೆ, ಸಂಪಿಗೆ ರೋಡ್ ಬಿಟ್ವೀನ್ 6th and 7th ಕ್ರಾಸ್, RR ಗೋಲ್ಡ್ ಪ್ಯಾಲೇಸ್ ಮೇಲೆ ಫಸ್ಟ್ ಫ್ಲೋರಲ್ಲಿದೆ ಸರ್. ಟೈಮಿಂಗ್ಸ್ ಏನಿರುತ್ತೆ? ಮಧ್ಯಾಹ್ನದ ಹೊತ್ತು 12:30 to 4 ಇರುತ್ತೆ, ಮತ್ತು ಸಾಯಂಕಾಲ 7 o'clock ಇಂದ 10 o'clockವರೆಗೂ ಇರುತ್ತೆ. ಅವಾಗ ಕೂಡ ಅನ್ಲಿಮಿಟೆಡ್ ಏನು? ಹಾಂ ಇರುತ್ತೆ ಸರ್, ಅನ್ಲಿಮಿಟೆಡ್ ಇರುತ್ತೆ, ಬೇರೆದು ಇರುತ್ತೆ. ಔಟ್ಡೋರ್ ಕ್ಯಾಟ್ರಿಂಗ್ ಏನು ತೊಗೊಳ್ತೀರಾ? ಕೊಡ್ತೀವಿ ಸರ್. ಎಷ್ಟು ಇರಬೇಕು ಮ್ಯಾಮ್ ನಿಮ್ಮ ಆರ್ಡರ್? ಸರ್ ಇದೇ ಮೆನು ಅಂದರೆ ನಮ್ಮದು ನಂಬರ್ಸ್ ಏನು ರೆಸ್ಟ್ರಿಕ್ಷನ್ ಇಲ್ಲ, 10, 15 ಎಷ್ಟು ನಂಬರ್ಸ್ ಬೇಕಾದರೂ ಮಾಡಿಕೊಡ್ತೀವಿ. ಹಾಗೆ ಇನ್ನು ಜಾಸ್ತಿ 100+ ಮೆಂಬರ್ಸ್ ಇದ್ದರೆ ಕಸ್ಟಮೈಸ್ಡ್ ಮೆನು ಕೂಡ ಮಾಡಿಕೊಡ್ತೀವಿ, ಅವ್ರಿಗೆ ಏನು ಬೇಕೋ ಆ ಥರ ಎಲ್ಲನೂ ಎಲ್ಲ ಅಕೇಶನ್ಸ್ಗೂ ಮಾಡಿಕೊಡ್ತೀವಿ ಸರ್. ಬಿಫೋರ್ ಆರ್ಡರ್ ಮಾಡೋದು ಎಷ್ಟು ದಿನ ಮೊದಲು ಮಾಡೋದು? ಸರ್ ಡಿಪೆಂಡ್ಸ್ ಆನ್ ದ ಡೇಟ್ ಅಷ್ಟೇ. ಬ್ಯುಸಿ ಡೇಟ್ ಇಲ್ಲ ಅಂತಂದರೆ ನೀವು ಹಿಂದಿನ ದಿನ ಫೋನ್ ಮಾಡಿದ್ರು ನಾವು ಮಾಡಿಕೊಡ್ತೀವಿ. ಈಗ ಕ್ಯಾರಿಯರ್ಸ್ ಎಲ್ಲ ನೀವೇ ಇದು ಪ್ರೊವೈಡ್ ಮಾಡ್ತಿಲ್ಲ, ಅವ್ರು ತೊಗೊಳ್ಬೋದು ಸರ್ ಎಲ್ಲ ನಾವೇ ಪ್ರೊವೈಡ್ ಮಾಡ್ತೀವಿ. ವಿತ್ ಸರ್ವಿಸ್ ಇರುತ್ತಾ? ವಿತ್ ಸರ್ವಿಸ್ ಬೇಕಾದರೂ ಸಿಗುತ್ತೆ, ಬರೀ ಫುಡ್ ಬೇಕಾದರೂ ಸಿಗುತ್ತೆ, ಎಲ್ಲ ಥರ ಫೆಸಿಲಿಟೀಸ್ ಇದೆ ಸರ್. ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ಏನು ಮಾಡ್ಬೇಕು? ಸರ್ ನೀವು ಹೋಟೆಲ್ ಫೋನ್ ನಂಬರ್ಗೆ ಕಾಲ್ ಮಾಡ್ಬೋದು, ಇಲ್ಲ ನನ್ನ ನಂಬರ್ಗೆ ಕಾಲ್ ಮಾಡ್ಬೋದು. ಹೋಟೆಲ್ ನಂಬರ್ ಇರುತ್ತೆ? 9380948206. ಓಕೆ.